ಕನಕಪುರ. ಜನ್ಮ ನೀಡಿದ 2 ದಿನದಲ್ಲಿ ಗಂಡು ಮಗುವೊಂದು ತಾಲ್ಲೂಕಿನ ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವ ಘಟನೆ ಬುಧವಾರ ನಡೆದಿದೆ. ಮಗುವಿನ ಸಾವಿಗೆ ವೈದ್ಯರು ಮತ್ತು ಸಿಬ್ಬಂದಿಗಳ ಬೇಜವಾಬ್ದಾರಿಯೇ ಕಾರಣ ಎಂದು ಮಗುವಿನ ತಾಯಿ ಬಿ ಯೋಗಿತಾ ಆರೋಪಿಸಿದ್ದಾರೆ. ತಾಲ್ಲೂಕಿನ ಚೌಕಸಂದ್ರ ಗ್ರಾಮದ ಯೋಗಿತಾ ಎಂಬುವರನ್ನು ಕಳೆದ ಭಾನುವಾರ ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆಗೆ ದಾಖಲಿಸಿದ್ದು, ಸೋಮವಾರ ಬೆಳಗ್ಗೆ ಸಾಮಾನ್ಯ ಹೆರಿಗೆಯಾಗಿ ತಾಯಿ ಮತ್ತು ಮಗು ಆರೋಗ್ಯವಾಗಿದ್ದು, ಮಂಗಳವಾರ ರಾತ್ರಿ ಮಗುವಿಗೆ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿದ್ದ ನರ್ಸ್ಗೆ ವಿಷಯ ತಿಳಿಸಿದಾಗ ಸಿರಪ್ ನೀಡಿ ಏನೂ ತೊಂದರೆಯಾಗುವುದಿಲ್ಲ, ಬೆಳ್ಳಗೆ ವೈದ್ಯರು ಬರುತ್ತಾರೆ ಎಂದು ಹೇಳಿ ಹೋಗಿದ್ದರು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಮಗುವಿನ ದೇಹ ನೀಲಿ ಬಣ್ಣಕ್ಕೆ ತಿರುಗಿದ್ದು ನೋಡಿ ಗಾಬರಿಗೊಂಡು ಆಸ್ಪತ್ರೆಯ ಕೆಳಮಹಡಿಯಲ್ಲಿರುವ ನರ್ಸ್ಗಳಿಗೆ ತೋರಿಸಿದಾಗ ಜ್ವರ ಹೆಚ್ಚಾಗಿರುವುದರಿಂದ ಬೆಂಗಳೂರಿಗೆ ಹೋಗುವಂತೆ ತಿಳಿಸಿದ್ದು, ಈ ಹಿನ್ನೆಲೆಯಲ್ಲಿ ವಾಣಿವಿಲಾಸ ಆಸ್ಪತ್ರೆಗೆ ಮಗುವನ್ನು ಕರೆದುಕೊಂಡು ಹೋಗುವ ವೇಳೆಗೆ ಅಸುನೀಗಿದೆ ಎಂದು ತಿಳಿದುಬಂದಿದೆ. ತಾಲ್ಲೂಕು ವೈದ್ಯಾಧಿಕಾರಿ ರಾಜು ಮಾತನಾಡಿ, ಬುಧವಾರ ಬೆಳಗ್ಗೆ ಚೌಕಸಂದ್ರ ಗ್ರಾಮದ ಯೋಗಿತಾ ಎಂಬ ಮಹಿಳೆಯ ಸಹೋದರ ಫೋನ್ ಮುಖಾಂತರ ವಿಷಯ ತಿಳಿಸಿದ್ದು, ಮಗು ಜನಿಸಿದ ವೇಳೆ ತಾಯಿ ಮತ್ತು ಮಗು ಇಬ್ಬರೂ ಆರೋಗ್ಯವಾಗಿದ್ದರು ಎಂದು ತಿಳಿದುಬಂದಿದ್ದು, ಈ ಬಗ್ಗೆ ಹೆಚ್ಚಿನ ತನಿಖೆ ಕೈಗೊಂಡು ಯಾರೇ ತಪ್ಪಿತಸ್ಥರಿದ್ದರೂ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಜೊತೆಗೆ ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಲಾಗುವುದು ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಡಾಕ್ಟರ್ ಶಶಿಧರ್ ಸಂತೋಷ್ ಪತ್ರಿಕಾ ಹೇಳಿಕೆಯಲ್ಲಿ ಹಾಜರಿದ್ದರು. ಮಂಗಳವಾರ ನೈಟ್ 10:30ಗೆ ಜ್ವರ ಬಂದಿದ್ದಕ್ಕೆ ಸಿಸ್ಟರ್ಗೆ ಹೋಗಿ ಇನ್ಫಾರ್ಮ್ ಮಾಡಿದ್ದಕ್ಕೆ ಅವರು ಬರೀ ಸಿರಪ್ ಕೊಟ್ಟರು. ಸಿರಪ್ ಕೊಟ್ಟು 1 ಅವರ್ಗೆ ಹಾಲು ಕುಡಿಸ್ರಿ ಅಂತ ಅಂದರು. ಹಾಲು ಕುಡಿಸಿದ ಮೇಲೆ ಮಗುಗೆ ತಿರ್ಗಾ ನಾವು ಹೋಗಿ ಚೆಕಪ್ ಮಾಡಿಸ್ತೋ. ಅವ್ರ ಆಫೀಸ್ ತಾನೆ ಹೋಗಿ ಮಾಡಿಸಿದ್ಕೆ ಬೆಳಿಗ್ಗೆ ಮಕ್ಕಳ ಡಾಕ್ಟ್ರು ಬರ್ತಾರೆ ಕಣಮ್ಮ ಅಂದ್ಬಿಟ್ಟು ಇನ್ನೊಂದು ಸಲ ಸಿರಪ್ ಕೊಟ್ಟರು. ಸಿರಪ್ ಕೊಟ್ಟು 5 ನಿಮಿಷಕ್ಕೆ ಫುಲ್ ನೀಲಿ ಬಣ್ಣ ಆಗೋಯ್ತು ಮಗು. ಇದ್ರ ಬಗ್ಗೆ ಹೆಚ್ಚಿನ ಒಂದು ವಿಚಾರಣೆ ನಡೆಸಿ ಇದರಲ್ಲಿ ಯಾರೇ ದೋಷಿಗಳಿದ್ದರೂ ಸಹ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂತೆ ನಾವು ಈ ಮೂಲಕ ನಿಮಗೆ ಭರವಸೆಯನ್ನು ನೀಡುತ್ತೇವೆ. ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ. ಧನ್ಯವಾದಗಳು.